ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮುಂಚಿತವಾಗಿಯೇ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹಾಗೂ ಇಂದಿನ ತರಗತಿಗೆ ಸ್ವಾಗತ. ಹಿಂದಿನ ಅವಧಿಯಲ್ಲಿ ನಾವು ಪಾಠ 5 ನೀರಿನ ಸಂಸಾರ ಈ ಪಾಠದಲ್ಲಿ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ ಬಗ್ಗೆ ತಿಳಿದುಕೊಂಡೆವು. ಹಾಗಾದರೆ ಇಂದಿನ ದಿನ ನಾವು ಈ ಪಾಠ 5 ನೀರಿನ ಸಂಸಾರ ಇದರಲ್ಲಿನ ಮುಂದುವರೆದ ಭಾಗದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗೋ ಇಲ್ಲಿದೆ ಸಮುದ್ರದ ಚಿತ್ರ. ಇಲ್ಲಿ ಯಾವ ಜೀವಿಗಳು ವಾಸಿಸುತ್ತವೆ ನೋಡಿ. ಈ ನೀರಿನ ಹನಿ ಏನು ಮಾಡತ್ತೆ ಅಂದ್ರೆ ಮಕ್ಕಳಿಗೆ ಹೇಳತ್ತೆ. ಏನು ಹೇಳತ್ತೆ ಅಂತಂದ್ರೆ ಇಲ್ಲಿ ಒಂದು ಸಮುದ್ರದ ಚಿತ್ರ ಇದೆ. ಈ ಚಿತ್ರದಲ್ಲಿ ಯಾವ ಜೀವಿಗಳು ವಾಸಿಸುತ್ತವೆ ಎಂಬುದನ್ನು ನೀವು ನೋಡಿ ತಿಳ್ಕೋರಿ. ಯಾವ ಜೀವಿಗಳು ವಾಸಿಸುತ್ತವೆ ಇಲ್ಲಿ ನೋಡಿ. ಉದಾಹರಣೆಗೆ ಮೀನು, ಹೌದಾ? ಹಾಗೆ ಇದು ನಕ್ಷತ್ರ ಮೀನು. ಈ ರೀತಿಯಾಗಿ ಬೇರೆ ಜೀವಿಗಳು ಕೂಡ ಏನು ಮಾಡುತ್ತೆ ಅಂದ್ರೆ ನೀರಿನಲ್ಲಿ ವಾಸಿಸುತ್ತವೆ. ಚಟುವಟಿಕೆ: ಇಲ್ಲಿರುವ ಜೀವಿಗಳ ಹೆಸರುಗಳನ್ನು ಆಯಾ ಚಿತ್ರದ ಕೆಳಗೆ ಬರೆ. ಈ ಜೀವಿಗಳನ್ನು ಅವುಗಳ ಸರಿಯಾದ ವಾಸಸ್ಥಳಕ್ಕೆ ಸೇರಿಸಲು ಸಂಬಂಧಿಸಿದ ಚೌಕಗಳಲ್ಲಿ ಅವುಗಳ ಹೆಸರು ಬರೆ. ಇಲ್ಲಿ ನಿಮಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ಹೌದಾ? ಈ ಚಟುವಟಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಜೀವಿಗಳ ಹೆಸರನ್ನ ನೀವು ಆ ಒಂದು ಚಿತ್ರದ ಮೇಲೆ ಬರೀರಿ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ 46ರಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಜೀವಿಗಳ ಚಿತ್ರಗಳನ್ನು ನೋಡಿ ಮಕ್ಕಳೇ. ಇಲ್ಲಿ ಇರ್ತಕ್ಕಂಥ ಜೀವಿಗಳು ಯಾವುವು ಅನ್ನೋದನ್ನು ಗುರುತಿಸಿ ನೀವೇನು ಮಾಡಬೇಕು, ಆ ಜೀವಿಗಳ ಮೇಲೆ ಹೆಸರನ್ನು ಬರಿಬೇಕು. ಉದಾಹರಣೆಗೆ ನಾನಿಲ್ಲಿ ಕೆಲವೊಂದಿಷ್ಟು ಜೀವಿಗಳ ಹೆಸರನ್ನು ಅವುಗಳ ಚಿತ್ರದ ಮೇಲೆ ಬರೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ. ಸೊ ಇದು ಯಾವ ಜೀವಿಯ ಚಿತ್ರ ಹೇಳಿ? ಇದು ಮೊಸಳೆಯ ಚಿತ್ರ, ಹೌದಾ? ಹಾಗಾಗಿ ನಾನಿಲ್ಲಿ ಮೊಸಳೆ ಅಂತೇಳಿ ಬರಿತಾ ಇದ್ದೀನಿ. ಅದೇ ರೀತಿ ಇದು ಯಾವ ಜೀವಿಯ ಚಿತ್ರ ಹೇಳಿ? ಕಪ್ಪೆ. ಹಾಗಾಗಿ ನಾನಿಲ್ಲಿ ಕಪ್ಪೆ ಅಂತೇಳಿ ಬರಿತಾ ಇದ್ದೀನಿ. ಅದೇ ರೀತಿ ಈ ಒಂದು ಜೀವಿಯ ಚಿತ್ರವನ್ನು ನೋಡಿ ಇದರ ಒಂದು ಹೆಸರನ್ನು ಹೇಳ್ರಿ. ಯಾವ ಜೀವಿಯ ಚಿತ್ರ ಇದು? ಡಾಲ್ಫಿನ್. ಹಾಗಾಗಿ ನಾನಿಲ್ಲಿ ಡಾಲ್ಫಿನ್ ಅಂತೇಳಿ ಬರಿತಾ ಇದ್ದೀನಿ. ಅದೇ ರೀತಿ ಈ ಜೀವಿಯ ಒಂದು ಹೆಸರನ್ನು ಹೇಳಿ ನೋಡೋಣ. ಇದು ಹಾವು. ಹಾಗಾಗಿ ನಾನಿಲ್ಲಿ ಹಾವು ಅಂತೇಳಿ ಬರಿತಾ ಇದ್ದೀನಿ. ಅದೇ ರೀತಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಜೀವಿಗಳ ಒಂದು ಹೆಸರನ್ನು ಅವುಗಳ ಮೇಲೆ ಬರೆದು ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. ಉದಾಹರಣೆಗೆ ಇದು ಸಿಗಡಿ, ಹಾಗೆ ಇದು ಮೀನು, ಅದೇ ರೀತಿ ಇದು ಏಡಿ, ಹೌದಾ? ಈ ರೀತಿಯಾಗಿ ಈ ಒಂದು ಚಿತ್ರದ ಮೇಲೆ ಅವುಗಳ ಹೆಸರನ್ನು ಬರೆದು ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. ಈ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಒಂದು ಕಡೆ ನದಿಯ ಚಿತ್ರವನ್ನು ಕೊಟ್ಬಿಟ್ಟು ನದಿ ಅಂತೇಳಿ ಬರೆದಿದ್ದಾರೆ, ಹೌದಾ? ಅದೇ ರೀತಿ ಇಲ್ಲಿ ಸಮುದ್ರದ ಚಿತ್ರವನ್ನು ಕೊಟ್ಟು ಸಮುದ್ರ ಅಂತ ಬರೆದಿದ್ದಾರೆ. ಅಂದ್ರೆ ನೀವು ಈಗಾಗಲೇ ನದಿಯಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಯಾವುವು ಎಂಬುದನ್ನು ತಿಳ್ಕೊಂಡಿರಲ್ವಾ? ಅವುಗಳ ಹೆಸರನ್ನು ನೀವೇನು ಮಾಡಬೇಕು, ಈ ಕೋಷ್ಟಕದಲ್ಲಿ ಬರಿಬೇಕು. ಅದೇ ರೀತಿಯಾಗಿ ಸಮುದ್ರದಲ್ಲಿ ವಾಸಿಸ್ತಕ್ಕಂತಹ ಜೀವಿಗಳು ಯಾವುವು ಎಂಬುದನ್ನು ತಿಳ್ಕೊಂಡ್ರಲ್ವಾ? ಅವುಗಳ ಹೆಸರನ್ನು ಕೂಡ ಇಲ್ಲಿ ಬರಿಬೇಕು ಅಂತೇಳಿ ಹೇಳ್ತಾರೆ. ಹಾಗೆಯೇ ಈ ಒಂದು ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇದು ಒಂದು ನದಿಯ ಚಿತ್ರ, ಹೌದಾ? ಈ ನದಿಯಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಯಾವುವು ಎಂಬುದನ್ನು ನೀವೀಗಾಗಲೇ ಏನು ಮಾಡಿದಿರಿ, ತಿಳ್ಕೊಂಡಿದ್ದೀರಿ. ಉದಾಹರಣೆಗೆ ಮೊಸಳೆ, ಮೀನು, ಹಂಸ, ಆಮೆ, ಹೌದಾ? ಅದೇ ರೀತಿ ಕೊಕ್ಕರೆ. ಇವೆಲ್ಲ ಏನು ಅಂತಂದ್ರೆ ನದಿಯಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು. ಹಾಗೆಯೇ ಈ ಒಂದು ಚಿತ್ರವನ್ನು ಕೂಡ ವೀಕ್ಷಿಸಿ, ಹೌದಾ? ಇದರಲ್ಲಿ ಏನು ಅಂತಂದ್ರೆ ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳ ಹೆಸರನ್ನು ನೀವು ಗುರುತಿಸಿ ಒಂದು ಕೋಷ್ಟಕದಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ಉದಾಹರಣೆಗೆ ನೋಡಿ, ಇಲ್ಲಿ ಮೀನು, ಹೌದಾ? ಮೀನು ಕೂಡ ನದಿಯಲ್ಲೂ ವಾಸಿಸುತ್ತದೆ, ಹಾಗೆ ಸಮುದ್ರದಲ್ಲೂ ಕೂಡ ವಾಸಿಸುತ್ತದೆ. ಈಗ ನದಿಯಲ್ಲಿ ವಾಸಿಸ್ತಕ್ಕಂಥ ಜೀವಿಗಳ ಹೆಸರನ್ನು ಉದಾಹರಣೆಗೆ ನಾನಿಲ್ಲಿ ಒಂದೆರಡನ್ನು ತೋರಿಸ್ತೀನಿ ನೋಡ್ರಿ. ಉದಾಹರಣೆಗೆ ಹಾವು, ಅದೇ ರೀತಿ ಕಪ್ಪೆ. ಇವೆಲ್ಲ ಏನು ಮಾಡ್ತಾವು ಅಂದ್ರೆ ನದಿಯಲ್ಲಿ ವಾಸಿಸ್ತಾವು. ಅದೇ ರೀತಿ ಒಂದು ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಯಾವುವು ಅಂತಂದರೆ ತಿಮಿಂಗಲು, ಹೌದಾ? ಹಾಗೆ ಆಕ್ಟೋಪಸ್.
ಇವೆಲ್ಲ ಏನು ಅಂತಂದ್ರೆ ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು. ಹಾಗೆ ನೀವೇನು ಮಾಡಬೇಕು ಅಂತಂದರೆ ಇನ್ನೂ ಹಲವಾರು ಜೀವಿಗಳು ನದಿಗಳಲ್ಲಿ ಮತ್ತು ಸಮುದ್ರಗಳಲ್ಲಿ ವಾಸಿಸುತ್ತವೆ. ಅವುಗಳ ಹೆಸರನ್ನು ಈ ಒಂದು ಕೋಷ್ಟಕದಲ್ಲಿ ಬರೆದು ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. ನೀನು ಕೆರೆ, ನದಿ ಅಥವಾ ಸಮುದ್ರವನ್ನು ನೋಡಿದ್ದೀಯಾ? ಅಲ್ಲಿ ಕಂಡುಬರುವ ಸಸ್ಯ ಪ್ರಾಣಿಗಳ ಚಿತ್ರಗಳನ್ನು ಸಂಗ್ರಹಿಸು. ಉಪಯೋಗಿಸಿದ ನೋಟ್ ಪುಸ್ತಕದಲ್ಲಿ ಈ ಚಿತ್ರಗಳನ್ನು ಅಂಟಿಸು. ಅವುಗಳ ಹೆಸರುಗಳನ್ನು ಬರೆ. ಈ ಒಂದು ನೀರಿನ ಹನಿ ಏನು ಮಾಡತ್ತೆ ಅಂತಂದ್ರೆ ಈ ರೀತಿಯಾಗಿ ಹೇಳತ್ತೆ. ಏನು ಹೇಳತ್ತೆ ಅಂತಂದ್ರೆ ನೀವೀಗಾಗಲೇ ನದಿ ಮತ್ತು ಸಮುದ್ರಗಳನ್ನು ನೋಡಿದ್ದೀರಾ. ನೋಡಿದರೆ ಆ ಒಂದು ನದಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳು, ಪ್ರಾಣಿಗಳು, ಹಾಗೆ ಒಂದು ಸಮುದ್ರದಲ್ಲಿ ಬದುಕ್ತಕ್ಕಂಥ ಸಸ್ಯಗಳು, ಪ್ರಾಣಿಗಳು, ಅವುಗಳ ಚಿತ್ರಗಳನ್ನು ಅಂಟಿಸಿ ಏನು ಮಾಡಬೇಕು ಅಂದ್ರೆ ಅವುಗಳ ಹೆಸರನ್ನು ಒಂದು ನಿಮ್ಮ ನೋಟ್ಬುಕ್ದಲ್ಲಿ ಬರೆದು ವಾಟ್ಸಪ್ ಮೂಲಕ ಕಳಿಸ್ಬೇಕು. ಉದಾಹರಣೆಗೆ ಈ ಒಂದು ನೋಟ್ಬುಕ್ನಲ್ಲಿ ಕೊಟ್ಟಿದ್ದಾರೆ, ಹೌದಾ? ಇಲ್ಲಿ ಒಂದು ಮೀನಿನ ಚಿತ್ರವನ್ನು ತೆಗಿತಾ ಇದ್ದೀನಿ, ಹೌದಾ? ಹಾಗಾಗಿ ಇಲ್ಲಿ ಮೀನು ಅಂತೇಳಿ ಬರಿತಾ ಇದ್ದೀನಿ. ಅದೇ ರೀತಿ ನೀವು ಏನು ಮಾಡಬೇಕು ಅಂದ್ರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ನೀರಿನಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಅಂತ ಹೆಡ್ಡಿಂಗ್ ಹಾಕಿಬಿಟ್ಟು ಕೆಳಗೆ ಚಿತ್ರವನ್ನು ಅಂಟಿಸಿ ಮೇಲ್ಗಡೆ ಅದರ ಹೆಸರನ್ನು ಬರಿಬೇಕು. ಮತ್ತೊಂದು ಕಡೆ ಏನು ಮಾಡಬೇಕು ಅಂತಂದ್ರೆ ಸಮುದ್ರದಲ್ಲಿ ವಾಸಿಸುವ ಜೀವಿಗಳು ಅಂತ ಹೆಸರು ಹಾಕಿಬಿಟ್ಟು ಆ ಜೀವಿಗಳ ಒಂದು ಚಿತ್ರವನ್ನು ಅಂಟಿಸಿ ಅವುಗಳ ಹೆಸರನ್ನು ಬರಿಬೇಕು. ಮಳೆ ಬಂದಾಗ ನೋಡು, ನೆಲವೆಲ್ಲ ಹಸಿರೋ ಹಸಿರು, ಗಿಡ ಮರಗಳೆಲ್ಲ ಸೊಂಪಾಗಿ ಬೆಳೆಯುತ್ತವೆ, ಕೆರೆ ನದಿಗಳೆಲ್ಲ ತುಂಬಿ ಹರಿಯುತ್ತವೆ. ಅಬ್ಬಾ, ಈ ಮಕ್ಕಳು ಏನು ಮಾಡ್ತಾರು ಅಂತಂದ್ರೆ ನೀರಿನ ಹನಿಗೆ ಹೇಳ್ತಾರು. ಮಳೆ ಬಂದಾಗ ನೆಲ ಎಲ್ಲ ಏನಾಗಿರುತ್ತೆ? ಹಸಿರು ಹಸಿರಾಗಿರುತ್ತೆ. ಹಾಗೆ ಗಿಡ ಮರಗಳು ಸೊಂಪಾಗಿ ಎತ್ತರವಾಗಿ ಬೆಳೆದಿರುತ್ತವೆ. ಜೊತೆಗೆ ಕೆರೆ ಮತ್ತು ನದಿಗಳೆಲ್ಲ ತುಂಬಿ ಹರಿತಾ ಇರ್ತಾವು ಅಂತೇಳಿ ಮಕ್ಕಳು ಏನು ಮಾಡ್ತಾರೆ? ನೀರಿನ ಹನಿಗೆ ಹೇಳ್ತಾರೆ. ಜೊತೆಗೆ ಅಬ್ಬಾ, ನೀರಿನಲ್ಲಿ ಎಷ್ಟೊಂದು ಸಸ್ಯ ಪ್ರಾಣಿಗಳು ಜೀವಿಸುತ್ತವೆ. ಅಂದ್ರೆ ನೀರಿನಲ್ಲಿ ಎಷ್ಟೊಂದು ಬೇರೆ ಬೇರೆ ಆದಂಥ ಸಸ್ಯಗಳು, ಪ್ರಾಣಿಗಳು ಜೀವಿಸುತ್ತವೆ ಅಂತೇಳಿ ಮಕ್ಕಳು ಹೇಳ್ತಾರೆ. ಈ ಒಂದು ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿರ್ತಕ್ಕಂಥ ಚಿತ್ರದಲ್ಲಿ ಕೆಲವೊಂದಿಷ್ಟು ಸಸ್ಯಗಳ, ಮರಗಳ ಚಿತ್ರ ಇದೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳ ಚಿತ್ರ ಇದೆ. ಇವುಗಳೆಲ್ಲ ಬದುಕಬೇಕು ಅಥವಾ ಜೀವಿಸಬೇಕು ಅಂದರೆ ಇವುಗಳಿಗೆ ನೀರು ಅವಶ್ಯಕವಾಗಿ ಬೇಕೇ ಬೇಕು. ಆದರೆ ಬೇಸಿಗೆಯಲ್ಲಿ ಹೀಗೆ ಇರುವುದಿಲ್ಲವಲ್ಲ. ಈ ಮಕ್ಕಳು ಏನು ಮಾಡ್ತಾರು ಅಂತಂದ್ರೆ ನೀರಿನ ಹನಿಗೆ ಹೇಳ್ತಾರು. ಏನು ಹೇಳ್ತಾರು ಅಂತಂದ್ರೆ ಬೇಸಿಗೆಯಲ್ಲಿ ಹೀಗೆಲ್ಲ ಇರುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ನೀರಿನ ಹನಿ ಏನು ಹೇಳುತ್ತೆ? ನಿಜ, ಕೆರೆ ಕುಂಟೆಗಳು ಬತ್ತಿ ಹೋಗುತ್ತವೆ, ನದಿಯಲ್ಲೂ ನೀರು ಕಡಿಮೆ ಆಗುತ್ತದೆ. ಅಂದ್ರೆ ಕೆರೆಗಳಿರ್ಬೋದು, ನದಿಗಳಿರ್ಬೋದು, ಇವೆಲ್ಲ ಬೇಸಿಗೆ ಕಾಲದಲ್ಲಿ ಒಣಗಿ ಹೋಗುತ್ತವೆ ಅಂತೇಳಿ ನೀರಿನ ಹನಿ ಏನು ಮಾಡತ್ತೆ? ಹೇಳತ್ತೆ. ಆಗ ಮಕ್ಕಳು ಹೌದು ಹನಿಯನ್ನ ಅಂತೇಳಿ ಹೇಳ್ತಾರೆ. ಈ ಒಂದು ಚಿತ್ರವನ್ನು ಗಮನಿಸಿ ಮಕ್ಕಳೇ. ಈ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ನೀರು ಇರದೇ ಹೋದಂಥ ಸಂದರ್ಭದಲ್ಲಿ ಈ ನದಿಗಳಿರ್ಬೋದು, ಕೆರೆಗಳಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ಬತ್ತಿ ಹೋಗಿವೆ ಅಂದ್ರೆ ಒಣಗಿವೆ ನೋಡಿ ಅಂತೇಳಿ ಚಿತ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ನೀರಿನ ಹನಿ ಏನು ಹೇಳುತ್ತೆ ನೋಡಿ? ಚಟುವಟಿಕೆ. ನಿಮ್ಮ ಊರಿನಲ್ಲಿ ನದಿ, ಕೆರೆಗಳಿವೆ ಅಲ್ವೇ? ಅವುಗಳಲ್ಲಿ ಎಷ್ಟು ನೀರಿದೆ ಎಂದು ಕೆಳಗಿನ ಕೋಷ್ಟಕದಲ್ಲಿ ಸರಿಯಾದ ಗುರುತು ಹಾಕು. ಈ ಒಂದು ನೀರಿನ ಹನಿ ಏನು ಮಾಡತ್ತೆ ಅಂತಂದ್ರೆ ಈ ಮಕ್ಕಳಿಗೆ ಚಟುವಟಿಕೆಯನ್ನು ಕೊಡತ್ತೆ. ಏನು ಕೊಡತ್ತೆ ಅಂತಂದ್ರೆ ಮಳೆಗಾಲದಲ್ಲಿರ್ಬೋದು, ಚಳಿಗಾಲದಲ್ಲಿರ್ಬೋದು, ಹಾಗೆ ಬೇಸಿಗೆ ಕಾಲದಲ್ಲೂ ಇರ್ಬೋದು, ನೀರಿನ ಪ್ರಮಾಣ ಎಷ್ಟು ಇರುತ್ತೆ ಎಂಬುದನ್ನು ನೋಡಿಕೊಂಡು ಈ ರೀತಿಯಾಗಿ ಸರಿಯಾದ ಗುರುತನ್ನು ಹಾಕ್ರಿ ಅಂತಿಲ್ಲಿ ನೀರಿನ ಹನಿ ಏನು ಮಾಡತ್ತೆ? ಮಕ್ಕಳಿಗೆ ಹೇಳತ್ತೆ. ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 48ರಲ್ಲಿ ಕೊಟ್ಟಿರ್ತಕ್ಕಂಥ ಈ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಒಂದು ಕಡೆ ನೀರಿನ ಆಕಾರ ಅಂತ ಕೊಟ್ಟಿದ್ದಾರೆ. ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನೀರಿನ ಆಕಾರಗಳು ಯಾವುವು ಅಂತೇಳಿ ತಿಳ್ಕೊಂಡಿರಿ, ಹೌದಲ್ವಾ? ಹಾಗಾಗಿ ಇಲ್ಲಿ ನೀರಿನ ಆಕಾರ ನದಿ, ಕೆರೆ, ಕಾಲುವೆ ಮತ್ತು ಇತರೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಕೋಷ್ಟಕದಲ್ಲಿ ಮಳೆಗಾಲ, ಹಾಗೆ ಚಳಿಗಾಲ ಮತ್ತು ಬೇಸಿಗೆ ಕಾಲ ಅಂತ ಕೊಟ್ಟಿದ್ದಾರೆ. ಈ ಒಂದು ನೀರಿನ ಆಕಾರ ಮಳೆಗಾಲದಲ್ಲಿ ಹೆಚ್ಚಾಗಿತ್ತು ಅಂತಂದ್ರೆ ಇಲ್ಲಿ ಹೆಚ್ಚು ಅಂತ ಹಾಕಬೇಕು. ಅದೇ ರೀತಿ ಮಳೆಗಾಲದಲ್ಲಿ ಸಾಧಾರಣವಾಗಿತ್ತು ಅಂತಂದ್ರೆ ಇಲ್ಲಿ ಸರಿಯಾದ ಗುರುತನ್ನು ಹಾಕಬೇಕು. ಅದೇ ರೀತಿ
ಮಳೆಗಾಲದಲ್ಲಿ ನೀರಿನ ಆಕರ ಅಂದ್ರೆ ನದಿಯ ಮೂಲದಲ್ಲಿ ನೀರಿನ ಆಕರ ಕಡಿಮೆ ಇತ್ತು ಅಂತಂದ್ರೆ ಇಲ್ಲಿ ಕಡಿಮೆ ಅನ್ನೋದಕ್ಕೆ ನಾವೇನು ಮಾಡಬೇಕು, ಸರಿಯಾದ ಗುರುತನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಉದಾಹರಣೆಗೆ ನೋಡಿ, ಈ ಒಂದು ಮಳೆಗಾಲದಲ್ಲಿ ಅತಿಯಾಗಿ ಮಳೆ ಆಗುವುದರಿಂದ ನೀರಿನ ಆಕರ ಆದಂತಹ ನದಿಯಲ್ಲಿ ಏನಿರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನೀರಿರುತ್ತೆ. ಹಾಗಾಗಿ ನಾನು ಇಲ್ಲಿ ಹೆಚ್ಚು ಅನ್ನೋದಕ್ಕೆ ಈ ರೀತಿಯಾದಂಥ ಸರಿಯಾದ ಗುರುತನ್ನು ಹಾಕ್ತಾ ಇದ್ದೀನಿ. ಹಾಗೇ ನೋಡಿ, ಚಳಿಗಾಲದಲ್ಲಿ ಒಂದು ನೀರಿನ ಆಕರ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಸಾಧಾರಣ ಅಂತೇಳಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಬೇಸಿಗೆ ಕಾಲದಲ್ಲಿ ನೀರಿನ ಆಕಾರದ ಮೂಲ ಆದಂತಹ ನದಿಯಲ್ಲಿ ನೀರೇನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಕಡಿಮೆ ಇರೋದಕ್ಕೆ ಈ ರೀತಿಯಾಗಿ ಸರಿಯಾದ ಗುರುತನ್ನು ಹಾಕ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ಏನು ಮಾಡಬೇಕು ಅಂತಂದ್ರೆ, ಉಳಿದಂಥ ನೀರಿನ ಆಕಾರಗಳ ಒಂದು ಪ್ರಮಾಣ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಹಾಗೂ ಬೇಸಿಗೆ ಕಾಲದಲ್ಲಿ ಹೆಚ್ಚಿತ್ತಂದ್ರೆ ಹೆಚ್ಚು, ಕಡಿಮೆ ಇತ್ತಂದ್ರೆ ಕಡಿಮೆ, ಸಾಧಾರಣ ಇತ್ತು ಅಂದ್ರೆ ಸಾಧಾರಣ. ಇದಕ್ಕೆ ಈ ರೀತಿಯಾಗಿ ರೈಟ್ ಗುರುತನ್ನು ಹಾಕೋದ್ರ ಮೂಲಕ ನನಗೆ ವಾಟ್ಸಪ್ ಮೂಲಕ ಕಳಿಸ್ಬೇಕು. ಚಟುವಟಿಕೆ: ನದಿ, ಕೆರೆ, ಬಾವಿಗಳ ನೀರಿನ ಮಟ್ಟ ಬೇರೆ ಬೇರೆ ಕಾಲಗಳಲ್ಲಿ ಏಕೆ ಬದಲಾವಣೆ ಆಗುತ್ತದೆ ಎಂದು ಹಿರಿಯರಿಂದ ಕೇಳಿ ತಿಳಿ. ಈ ಒಂದು ನೀರಿನ ಹನಿ ಏನು ಮಾಡುತ್ತೆ ಅಂದ್ರೆ ಮಕ್ಕಳಿಗೆ ಹೇಳುತ್ತೆ. ಏನು ಹೇಳುತ್ತೆ ಅಂತಂದ್ರೆ, ಈ ಒಂದು ಬೇರೆ ಬೇರೆ ಕಾಲಗಳಲ್ಲಿ ನೀರಿನ ಒಂದು ಮಟ್ಟದಲ್ಲಿ ಎಂದು ಯಾವ ರೀತಿಯಾಗಿ ಬದಲಾವಣೆ ಆಗತ್ತೆ ಎಂಬುದನ್ನು ಹಿರಿಯರಿಂದ ಕೇಳಿ ತಿಳ್ಕೋರಿ ಅಂತೇಳಿ ಹೇಳುತ್ತೆ. ಹಾಗೆ ಪುಟಾಣಿಗಳ ಗಿಡ, ಮರ ಮತ್ತು ಪ್ರಾಣಿಗಳನ್ನು ವಿವಿಧ ಕಾಲಗಳಲ್ಲಿ ಗಮನಿಸಿದ್ದೀರಾ? ಈ ಒಂದು ನೀರಿನ ಹನಿ ಏನು ಮಾಡುತ್ತೆ ಅಂದ್ರೆ ಮಕ್ಕಳಿಗೆ ಹೇಳುತ್ತೆ. ಏನು ಹೇಳುತ್ತೆ ಅಂತಂದ್ರೆ, ಈ ಒಂದು ವಿವಿಧ ಕಾಲದಲ್ಲಿ ಈ ಒಂದು ಗಿಡ, ಮರ ಮತ್ತು ಪ್ರಾಣಿಗಳು ಆಗ್ತಕ್ಕಂಥ ಒಂದು ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಾ ಅಂತೇಳಿ ನೀರಿನ ಹನಿ ಏನು ಮಾಡುತ್ತೆ ಮಕ್ಕಳಿಗೆ ಹೇಳುತ್ತೆ. ಆಗ ಈ ಮಕ್ಕಳು ಏನು ಹೇಳ್ತಾರು, ಅಯ್ಯೋ ಹನಿಯನ್ನ, ಬೇಸಿಗೆಯಲ್ಲಂತೂ ನೀರು ಕಡಿಮೆಯಾಗಿ ಗಿಡ ಮರಗಳೆಲ್ಲ ಬಾಡಿರುತ್ತವೆ. ಪಕ್ಷಿಗಳು ಮತ್ತು ಇತರ ಪ್ರಾಣಿಗಳಿಗೆ ಲವಲವಿಕೆಯೇ ಇರುವುದಿಲ್ಲ. ಈ ಒಂದು ಮಕ್ಕಳು ಏನು ಮಾಡ್ತಾರು ಅಂತಂದ್ರೆ ನೀರಿನ ಹನಿಗೆ ಹೇಳ್ತಾರು. ಏನು ಹೇಳ್ತಾರು ಅಂತಂದ್ರೆ, ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆಯಾಗಿ ಗಿಡ ಮರಗಳೆಲ್ಲ ಏನು ಮಾಡ್ತಾವು, ಬಾಡಿರುತ್ತವೆ ಅಂದ್ರೆ ಒಣಗ್ತಾವು. ಹಾಗೆ ಈ ಪ್ರಾಣಿ ಮತ್ತು ಪಕ್ಷಿಗಳಿಗೂ ನೀರು ಇಲ್ಲದೆ ಸಾಕಷ್ಟು ತೊಂದರೆಯನ್ನು ಪಡ್ತಾ ಇರ್ತಾವು ಅಂತೇಳಿ ಮಕ್ಕಳು ಏನು ಮಾಡ್ತಾರು, ನೀರಿನ ಹನಿಗೆ ಹೇಳ್ತಾರು. ನೀರಿನ ಹನಿ ಏನು ಹೇಳುತ್ತೆ ಅಂತ ಈಗ ನೋಡೋಣ. ಮಳೆಗಾಲದಲ್ಲಿ ಮಳೆ ಬರುತ್ತದೆ, ಹಾಗಾಗಿ ಕೆರೆ ನದಿಗಳು ತುಂಬಿ ಹರಿಯುತ್ತವೆ. ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚು, ಮಳೆ ಕಡಿಮೆ, ನದಿ ಕೆರೆಗಳ ನೀರು ಬತ್ತಿ ಹೋಗುತ್ತವೆ. ಹೌದಾ? ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಜಾಸ್ತಿ ಮಳೆಯಾಗುವುದರಿಂದ ನದಿ ಕೆರೆಗಳು ತುಂಬಿ ಹರಿತಾವು. ಹಾಗೆ ಒಂದು ಬೇಸಿಗೆ ಕಾಲದಲ್ಲಿ ಮಳೆ ಕಡಿಮೆ ಆಗುವುದರಿಂದ ನದಿ ಕೆರೆಗಳ ನೀರು ಏನಾಗ್ತಾವು, ಬತ್ತಿ ಹೋಗುತ್ತದೆ ಅಂತಿಲ್ಲಿ ನೀರಿನ ಹನಿ ಏನು ಮಾಡುತ್ತೆ ಮಕ್ಕಳಿಗೆ ಹೇಳುತ್ತೆ. ಆಗ ಈ ಮಕ್ಕಳು ನೀರಿನ ಹನಿಗೆ ಏನು ಹೇಳ್ತಾರು ಅಂದ್ರೆ, ಹೌದು ಹನಿಯನ್ನ, ನಿನ್ನೆಲ್ಲರಿಗೂ ಬೇಕು, ಪ್ರಾಣಿಗಳಿಗೂ ಬೇಕು, ಸಸ್ಯಗಳಿಗೂ ಬೇಕು, ನಮಗೂ ಬೇಕು. ಈ ಒಂದು ಮಕ್ಕಳು ನೀರಿನ ಹನಿಗೆ ಏನು ಹೇಳ್ತಾರು ಅಂತಂದ್ರೆ, ಹೌದು ಹನಿಯನ್ನ, ನೀನು ಪ್ರಾಣಿಗಳಿಗೂ ಬೇಕು, ಸಸ್ಯಗಳಿಗೂ ಬೇಕು ಹಾಗೂ ನಮಗೂ ಕೂಡ ಬೇಕು ಅಂತೇಳಿ ಮಕ್ಕಳು ಏನು ಮಾಡ್ತಾರು, ನೀರಿನ ಹನಿಗೆ ಹೇಳ್ತಾರು. ಆಗ ಈ ನೀರಿನ ಹನಿ ಏನು ಹೇಳುತ್ತೆ, ಹೌದೌದು ನಾನು ಎಲ್ಲರಿಗೂ ಬೇಕು ಎಂದು ತಿಳಿದಿರಲ್ಲ. ಆವಾಗ ನೀರಿನ ಹನಿ ಏನು ಮಾಡುತ್ತೆ ಮಕ್ಕಳಿಗೆ ಹೇಳುತ್ತೆ, ನಾನು ನಿಮಗೆಲ್ಲರಿಗೂ ಬೇಕಂತ ನೀವು ಈಗಾಗಲೇ ನೀವು ತಿಳ್ಕೊಂಡಿರಲ್ಲ. ಈ ನೀರಿನ ಹನಿ ಮಕ್ಕಳಿಗೆ ಏನು ಹೇಳುತ್ತೆ, ಮಳೆಯನ್ನು ಕುರಿತು ಹಾಡು ಹಾಡೋಣವೇ. ನೀರಿನ ಹನಿ ಏನು ಮಾಡುತ್ತೆ ಮಕ್ಕಳಿಗೆ ಹೇಳುತ್ತೆ, ನಾವು ಮಳೆಯ ಬಗ್ಗೆ ಹಾಡನ್ನು ಹಾಡೋಣವೇ ಅಂತೇಳಿ ಕೇಳುತ್ತೆ. ಉದಾಹರಣೆಗೆ ನೋಡಿ, ಹಾಡಿ ನಲಿ. ಹೌದಾ? ಇಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಹಾಡಬೇಕು ಎಂಬುದನ್ನು ಕೇಳ್ರಿ. ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ. ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂದ್ರೆ ಈ ಹಾಡನ್ನು ಹಾಡಿ ಒಂದು ವಾಟ್ಸಪ್ ಮೂಲಕ ನನಗೆ ಈ ಹಾಡಿನ ಒಂದು ರೆಕಾರ್ಡಿಂಗ್ ಕಳಿಸ್ಬೇಕು. ನೆಕ್ಸ್ಟ್ ನೋಡಿ, ಮಳೆರಾಯ ಮಳೆರಾಯ ವನ್ನ ಸುರಿಸು, ಭೂಮಿ ತಾಯಿ ಚಿನ್ನ ಬೆಳೆಸು, ಊರೆಲ್ಲ ನೀರಿಲ್ಲದೆ ಬಾಯಾರಿದೆ, ಜಗವೆಲ್ಲ ನೀನಿಲ್ಲದೆ ಹೌಹಾರಿದೆ,
ನೀನೇಕೆ ಮುನಿದಿರುವೆ ಬರಬಾರದೆ, ಖುಷಿಯನ್ನು ನಮಗೆ ತರಬಾರದೆ, ಮಳೆರಾಯ ಮಳೆರಾಯ ಹೊನ್ನ ಸುರಿಸು, ಭೂತಾಯಿ ಭೂತಾಯಿ ಚಿನ್ನ ಬೆಳೆಸು. ಈ ರೀತಿಯಾಗಿ ನೀವು ಕೂಡ ಹಾಡನ್ನು ಹಾಡಿ ವಾಟ್ಸಪ್ ಮೂಲಕ ನನಗೆ ಕಳುಹಿಸ್ರಿ. ನೆಕ್ಸ್ಟ್ ನೋಡಿ, ಹನಿಯಿತು ಸುರಿಯಿತು ಮಳೆ ಮಳೆ, ಆಡಿತು ತೆನೆಯಿತು ಬೆಳೆ ಬೆಳೆ, ಕಟ್ಟಿತು ಎಲ್ಲೆಡೆ ಕಳೆ ಕಳೆ, ತುಂಬುತ್ತ ಬೀಗಿದೆ ಇಳೆ ಇಳೆ. ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 50ರಲ್ಲಿ ಕೊಟ್ಟಿರ್ತಕ್ಕಂಥ ಈ ಹಾಡುಗಳನ್ನು ನೀವು ಹಾಡಿ ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. ನೀರಿನ ಹನಿ ಮಕ್ಕಳಿಗೆ ಏನು ಹೇಳುತ್ತೆ ನೋಡಿ. ಮಳೆಯ ಬಗ್ಗೆ ನೀನು ಒಂದು ಕವನ ಬರೆ. ಈ ಒಂದು ನೀರಿನ ಹನಿ ಏನು ಮಾಡುತ್ತೆ, ಈ ಮಕ್ಕಳಿಗೆ ಹೇಳುತ್ತೆ. ಏನು ಹೇಳುತ್ತೆ ಅಂದ್ರೆ, ಮಳೆಯ ಬಗ್ಗೆ ನೀನು ಒಂದು ಕವನವನ್ನು ಬರೀ ಅಂತೇಳಿ ಹೇಳುತ್ತೆ. ಉದಾಹರಣೆಗೆ ನಾನಿಲ್ಲೊಂದು ಮಳೆಯ ಕುರಿತು ಒಂದು ಕವನವನ್ನು ಬರೆದು ತೋರಿಸ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ಏನು ಮಾಡಬೇಕು ಅಂದ್ರೆ, ನಿಮಗೆ ಬಂದಂಥ ಒಂದು ಮಳೆಯ ಬಗ್ಗೆ ಇರ್ತಕ್ಕಂಥ ಒಂದು ಕವನವನ್ನು ಬರೆದು ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. ಉದಾಹರಣೆಗೆ ನೋಡಿ, ಮಳೆಯ ಕುರಿತು ಕವನ. ಒಂದು ಮಳೆಯ ಬಗ್ಗೆ ಇಲ್ಲಿ ಕವನವನ್ನು ಬರಿತಾ ಇದ್ದೀನಿ. ಹೌದಾ? ಇಲ್ಲಿ ನೋಡಿ, ಬಂತಪ್ಪ ಬಂತಪ್ಪ ಬಂತು ಮಳೆಗಾಲ, ಬೀಜವ ಬಿತ್ತಲು ಸಕಾಲ. ಹೌದಾ? ಇದೇ ರೀತಿ ನೀವು ಕೂಡ ಏನು ಮಾಡಬೇಕು, ಒಂದು ಪದ್ಯವನ್ನು ಬರಿಬೇಕು. ನೀರಿನ ಹನಿ ಏನು ಹೇಳುತ್ತೆ ಅಂದ್ರೆ, ಮಳೆ ಬಂದಾಗ ನೀನೇನು ಮಾಡುವೆ. ಈ ಒಂದು ಮಳೆ ಬಂದಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಅಂತೇಳಿ ನೀರಿನ ಹನಿ ಏನು ಮಾಡುತ್ತೆ, ಮಕ್ಕಳಿಗೆ ಕೇಳುತ್ತೆ. ಹೌದಾ? ಉದಾಹರಣೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕೋಷ್ಟಕದಲ್ಲಿ ಮಳೆ ಬಂದಾಗ ನೀವೇನು ಮಾಡ್ತೀರಿ ಎಂಬುದನ್ನು ಬರಿಬೇಕು. ಉದಾಹರಣೆಗೆ ನೋಡಿ, ಮಳೆ ಬಂದಂಥ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ ಅನ್ನೋದನ್ನು ಒಂದನ್ನು ಉದಾಹರಣೆಯಾಗಿ ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಮಳೆ ನೀರನ್ನು ಸಂಗ್ರಹಿಸುವೆ. ಮಳೆ ಬಂದಂಥ ಸಂದರ್ಭದಲ್ಲಿ ನಾನು ಮಳೆ ನೀರನ್ನು ಸಂಗ್ರಹಣೆ ಮಾಡ್ತೀನಿ. ಆ ನೀರನ್ನು ನಾನು ಗಿಡ ಮರಗಳಿಗೆ ಹಾಕ್ತೀನಿ. ಹೌದಾ? ಅದೇ ರೀತಿ ನೀವು ಕೂಡ ಮಳೆ ಬಂದಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀರಿ ಎಂಬುದನ್ನು ಈ ಕೋಷ್ಟಕದಲ್ಲಿ ಬರೆದು ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 51ರಲ್ಲಿ ಈ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಚಟುವಟಿಕೆ. ಕೆಳಗೆ ಕೊಟ್ಟ ಜೀವಿಗಳು ಮಳೆ ಬರುವಾಗ ಅಥವಾ ನಂತರ ನಲಿಯುವುದನ್ನು ಅಭಿನಯಿಸಿ ತೋರಿಸು. ಮಳೆ ಬಂದಂಥ ಸಂದರ್ಭದಲ್ಲಿ ಈ ಜೀವಿಗಳು ಯಾವ ರೀತಿಯಾಗಿ ಸಂತೋಷದಿಂದ ಇರ್ತಾವು ಎಂಬುದನ್ನು ಅಭಿನಯದ ಮೂಲಕ ಇಲ್ಲಿ ತೋರಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೌದಾ? ಹಾಗೆ ಇಲ್ಲಿ ತೆಂಗಿನ ಮರ, ಬಾಳೆ ಗಿಡ, ಹುಲ್ಲು, ಕುಂಬಳ ಬಳ್ಳಿ, ಭತ್ತದ ಸಸಿ. ಹಾಗೆ ಇನ್ನೊಂದು ಕೋಷ್ಟಕದಲ್ಲಿ ಕಪ್ಪೆ, ಮೀನು, ಹಸು, ಆಮೆ, ಹಕ್ಕಿಯನ್ನು ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಜೀವಿಗಳು ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂತೋಷದಿಂದ ಇರ್ತಾವು ಎಂಬುದನ್ನು ನೀವು ಅಭಿನಯಿಸುವುದರ ಮೂಲಕ ತೋರಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ನೀರಿನ ಹನಿ ಏನು ಹೇಳುತ್ತೆ ಅಂದ್ರೆ, ಸರಿ ಪುಟಾಣಿಗಳ ನಾನಿನ್ನು ಮುಂದಕ್ಕೆ ಸಾಗುವೆ. ಈ ನೀರಿನ ಹನಿ ಏನು ಮಾಡತ್ತೆ, ಈ ಮಕ್ಕಳಿಗೆ ಹೇಳತ್ತೆ. ಏನು ಹೇಳತ್ತೆ ಅಂದ್ರೆ, ಸರಿ ಪುಟಾಣಿಗಳು ನಾನಿನ್ನ ಮುಂದಕ್ಕೆ ಹೋಗ್ತೀನಿ ಅಂತೇಳಿ ಹೇಳತ್ತೆ. ಆಗ ಈ ಮಕ್ಕಳು ನೀರಿನ ಹನಿಗೆ ಏನು ಹೇಳ್ತಾರು ಅಂದ್ರೆ, ಹನಿಯನ್ನು ನೀನು ಹೊರಟೇ ಬಿಟ್ಟಿಯಾ. ಆವಾಗ ಮಕ್ಕಳು ಏನು ಮಾಡ್ತಾರು, ನೀರಿನ ಹನಿಯನ್ನು ನೀನು ಇವಾಗ ಹೋಗ್ತಾ ಇದೀಯಾ ಅಂತೇಳಿ ಕೇಳ್ತಾರು. ಆಗ ನೀರಿನ ಹನಿ ಮಕ್ಕಳಿಗೆ ಏನು ಹೇಳತ್ತೆ ನೋಡಿ, ಹೌದು ನಾನಿನ್ನು ಬರುತ್ತೇನೆ. ನೀವು ಮಳೆಯ ಬಗ್ಗೆ ಸಣ್ಣ ಕವನಗಳನ್ನು ಹಿರಿಯರಿಂದ ಸಂಗ್ರಹಿಸಿ ಅವನ್ನು ರಾಗವಾಗಿ ಹಾಡಿ. ಅಂದ್ರೆ ಈ ನೀರಿನ ಹನಿ ಏನು ಹೇಳತ್ತೆ ಮಕ್ಕಳಿಗೆ ಅಂತಂದ್ರೆ, ಮಳೆಯ ಬಗ್ಗೆ ಚಿಕ್ಕ ಚಿಕ್ಕ ಕವನಗಳನ್ನು ಹಿರಿಯರಿಂದ ಸಂಗ್ರಹಿಸಿ ಅವುಗಳನ್ನು ರಾಗಬದ್ಧವಾಗಿ ಹಾಡಿ ಅಂತೇಳಿ ಹೇಳತ್ತೆ. ಹೌದಾ? ಇಲ್ಲಿಯವರೆಗೆ ನಾವು ಪಾಠ 5 ನೀರಿನ ಸಂಸಾರ ಎಂಬ ಪಾಠದ ಬಗ್ಗೆ ತಿಳಿದುಕೊಂಡಿವಲ್ವಾ? ಹಾಗಾಗಿ ಈ ಪಾಠ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಅವಧಿಯಲ್ಲಿ ಮುಂದಿನ ಪಾಠದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಧನ್ಯವಾದಗಳು.